MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಿಂದೆಲ್ಲ ಈ ರಣಜಿ ತಂಡ ಗೆದ್ದಂಥ ಸಂದರ್ಭದಲ್ಲಿ, ಹೋಲಿ ಬಿಡಿ, ಈಗ 24ರಲ್ಲಿ ವರ್ಲ್ಡ್ ಕಪ್ ಗೆಲ್ತಲ್ಲ, T20 ವರ್ಲ್ಡ್ ಕಪ್ ಗೆಲ್ತಲ್ಲ, ಆ ಸಂದರ್ಭದಲ್ಲಿ ಅದರ ಕೋಚ್ ಯಾರು? ರಾಹುಲ್ ದ್ರಾವಿಡ್. ಇವರೆಲ್ಲ ಕರೆದು ಯಾರಾದರೂ ಸನ್ಮಾನ ಮಾಡಿದಾರಾ? ವಿಧಾನಸೌಧದ ಮೆಟ್ಲ ಮೇಲೆ ಹತ್ತಿದಾರಾ? ವಿಧಾನಸೌಧದ ಒಳಗಡೆ ಕರೆದಿದ್ದಾರಾ? ಶಾಸ್ತ್ರಕ್ಕೆ ಅಂತ ಒಂದು ಹಾರ ಹಾಕಿದಾರಾ? ಒಂದು ಶಾಲ್ ಹಾಕಿದಾರಾ? ಇಲ್ಲ. ಇವ್ರಿಗೆ ಕರ್ನಾಟಕ ತಂಡ ನೆನಪಿಲ್ಲ, ಕನ್ನಡಿಗ ಆಟಗಾರರು ನೆನಪಿಲ್ಲ, ಕನ್ನಡದ ಕೋಚ್ಗಳು ನೆನಪಿಲ್ಲ. ಆದರೆ ವಿಪರೀತವಾದಂಥ ಪ್ರೀತಿ RCB ಮೇಲೆ. ಅದೇ ಈಗ KSCA ಮೇಲೆ ಇರುವಂಥ ಕೋಪ ಜನರಿಗೆ. ಏನೇನು ಮಾಡಿದ್ದೀರಿ ನೀವು ಹಿಂದೆ? ಯಾರ್ಯಾರನ್ನ ಸನ್ಮಾನ ಮಾಡಿದ್ದೀರಿ? ಯಾರ್ಯಾರನ್ನ ಸತ್ಕಾರ ಮಾಡಿದ್ದೀರಿ? ಕರ್ನಾಟಕ ತಂಡದವ್ರನ್ನ ಎಷ್ಟು ಸನ್ಮಾನ ಮಾಡಿದ್ದೀರಿ? RCB ಮೇಲೆ ನಿಮಗೆ ಯಾಕೆ ಕುರುಡು ಪ್ರೀತಿ, ಹುಚ್ಚು ಪ್ರೀತಿ? ಇದು ಮಲತಾಯಿ ಧೋರಣೆ. ಇದು ಹಣ ಗಳಿಸುವಂಥ RCB ಮೇಲೆ, RCB ಫ್ರಾಂಚೈಸಿ ಮೇಲೆ ವಿಪರೀತವಾದಂಥ ವ್ಯಾಮೋಹ. ಆ ಕಾಳಜಿ ಕರ್ನಾಟಕದ ಟೀಮ್ ಮೇಲಿಲ್ಲ. ಕರ್ನಾಟಕ ಕ್ರಿಕೆಟ್ ಟೀಮ್ ಇತಿಹಾಸ ಸೃಷ್ಟಿ ಮಾಡಿದ್ರು ಕೂಡ ಯಾವನು ಕರೆದು ಒಂದು ಹಾರ ಹಾಕಲಿಲ್ಲಪ್ಪ ನೀವು, ಒಂದು ಶಾಲು ಓದಿಸ್ಲಿಲ್ಲಪ್ಪ ನೀವು. ಪರಕೀಯರ ಥರ ಬಂದರು ಪಾಪ. ಚಾಂಪಿಯನ್ಸ್ನ ತೋರಿಸ್ತಾ ಇದ್ದೀವಿ 24-25ರದು. ವಿಜಯ್ ಹಜಾರೆ ಟ್ರೋಫಿ ಯಾರು ಕರೆದ್ರು ಸ್ವಾಮಿ? ಯಾರು ಸನ್ಮಾನ ಮಾಡಿದ್ರಿ? ಏನು ಸತ್ಕಾರ ಮಾಡಿದ್ರಿ? ಏನು ಕೊಟ್ರಿ? ಏನಿಲ್ಲ. ನಿಮಗೆ ಒಂಥರ ಹುಚ್ಚು. ನಿಮಗೆ RCB ಫ್ರಾಂಚೈಸಿ ಹುಚ್ಚು. ಪ್ರತಿ ಪಂದ್ಯ ನಡೆದಾಗ ಮೈದಾನ ಬಾಡಿಗೆ ಪಡಿತೀರಿ ನೀವು RCB ಅವರು. ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ಫ್ರಾಂಚೈಸಿ ಬಾಡಿಗೆ ಕೊಡುತ್ತೆ. ಒಂದು ದಿನಕ್ಕೆ ಲಕ್ಷ ಬಾಡಿಗೆ. RCB ಟೀಮ್ IPL ಗೆಲ್ತಿದ್ದಂಗೆನೇ KSCA ಅನುಮತಿ ಕೊಡ್ತು. ಆಯ್ತು, ಬಂದು ಮಾಡ್ಕೊಳ್ಳಿ ಅಂತ. ಮೈದಾನದಲ್ಲಿ ನೀವು ಸಂಭ್ರಮಾಚರಣೆ ಮಾಡ್ಕೊಳ್ಳಿ, ಪರ್ಮಿಷನ್ ಕೊಟ್ರಿ. ಕನ್ನಡಿಗರು ನಿಮ್ಮ ಕಣ್ಣಿಗೆ ಕಾಣಲ್ಲ. ಯಾವುದಾದ್ರೂ ಬೇರೆ ಫ್ರಾಂಚೈಸಿಗಳು ಹಿಂಗೆ ಗೆದ್ದು ಬಿಡ್ತವೆ ಅಂತಂದ್ರೆ ನಿಮಗೆ ವಿಪರೀತವಾದಂಥ ವ್ಯಾಮೋಹ ಬಂದ್ಬಿಡುತ್ತೆ. ನಿಮಗೆ ಸನ್ಮಾನ ಸತ್ಕಾರ ಎಲ್ಲ ಶುರು ಆಗ್ಬಿಡ್ತವೆ. ದುಡ್ಡು ಕೊಡ್ತಾರೆ ನೋಡಿ ಅವರು, ಮೈದಾನಕ್ಕೆ ಇಷ್ಟು ಅಂತ ಕೊಡ್ತಾರೆ. ಪ್ರತಿ ಪಂದ್ಯ ನಡೆದಾಗಲೂ ಕೂಡ ಬಾಡಿಗೆ. RCB ಫ್ರಾಂಚೈಸಿ ಬಾಡಿಗೆ ಕೊಡುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಲಕ್ಷ ರೂಪಾಯಿ ಬಾಡಿಗೆ ಸಾಮಾನ್ಯ ಸಂಗತಿ ಅಲ್ಲ ಇದು. ಹಾಗಾಗೇ ಪಾಪ ಅವ್ರನ್ನ ಕಂಡ್ರೆ ಜಾಸ್ತಿ ಪ್ರೀತಿ. KSCA ರಾಹುಲ್ ದ್ರಾವಿಡ್ ಕೋಚ್ ಆದಂಥ ಸಂದರ್ಭದಲ್ಲಿ, ಗೆದ್ದಂಥ ಸಂದರ್ಭದಲ್ಲಿ, ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ, T20 ವರ್ಲ್ಡ್ ಕಪ್ ಕಾರದೊಂದು ಹಾರ ಹಾಕಿದ್ರೇನ್ರಿ ರಾಹುಲ್ ದ್ರಾವಿಡ್ ಅವ್ರಿಗೆ? ನನ್ನೇನು ಕೇಳಿದೆ ನಾನು ಈ ಪ್ರಶ್ನೆನ, ಮೊನ್ನೆನೂ ಕೇಳಿದೆ. ಒಂದು ಹಾರ ಹಾಕಿದ್ರ, ಒಂದು ಶಾಲ ಹಾಕಿದ್ರ, ಅವ್ರಿಗೆ ಒಂದು ಸನ್ಮಾನ ಮಾಡಿದ್ರ, ಒಂದು ಸತ್ಕಾರ ಮಾಡಿದ್ರ? ಯೋಗ್ಯತೆ ಇಲ್ಲ. ಸರ್ಕಾರಕ್ಕೂ ಕೇಳ್ತಾ ಇದ್ದೀನಿ, ವಿಧಾನಸೌಧಕ್ಕೆ ಏನಾದ್ರು ಕರೆಸಿದ್ರ ಸ್ವಾಮಿ ಸರ್ಕಾರದವರು? ನೀವುಗಳೇ ಇದ್ರಪ್ಪ, ಕರೆಸಿದ್ರಾ? ಸನ್ಮಾನ ಮಾಡಿದ್ರ ಅವರಿಗೆ? ಇವ್ರು ಯಾರಿಗೋ ನೀವು ಮಧ್ಯಾಹ್ನ 1-1ವರೆಗೆ ಹಿಡ್ಕೊಂಡು ಟೇಪ್ ಹಿಡ್ಕೊಂಡು ಅಳತೆ ಮಾಡಿ ಸ್ಟೇಜ್ ಹಾಕಿ ನಿಮ್ಮ ಬಂಧು ಬಳಗ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನಿಮ್ಮ ಫ್ಯಾಮಿಲಿಯವರು, ರಾಜಕಾರಣಿಗಳ ಪಟಾಲಂಗಳು ತುಂಬಿ ತುಳುಕ್ಸ್ಬಿಟ್ರಪ್ಪ ಹಂಗನೇ. ಏನು ಬೇರೆಯವ್ರು ಯಾರೋ ಕಾಣ್ತಾನೇ ಇಲ್ಲ. ಅಷ್ಟರ ಮಟ್ಟಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಕತೆ. ನಿಮಗೆ ಗೊತ್ತಿರಲಿ ಏನು ಅಂತಂದರೆ, ಆಟಗಾರರು ಕೂತ್ಕೊಂಡಿದ್ರಲ್ಲ ಸಾಲಕ್ಕೆ, ಅವ್ರು ಹೆಂಗೆ ಕುಡಿಸಿದ್ರು ಅಂತಂದರೆ, ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಒಂದೇ ಸರಿ ನಾವು ಹಾರ ಹಾಕ್ತೀವಿ ಅಂತ ಕೂಡಿಸ್ತಾರೆ ನೋಡಿ, ಹೆಂಗೆ ಕೂಡಿಸಿದ್ರು. ಜೂನಿಯರ್ ಅಂಡರ್-19 ಟೀಮ್ ಕಪ್ ಗೆದ್ದಿತ್ತು ಹಿಂದೆ, ನಾವು ಜ್ಞಾಪಿಸ್ತಾ ಇದ್ವಿ. 90 ವರ್ಷಗಳ ನಂತರ ಟ್ರೋಫಿ ಗೆದ್ದಿದ್ದಂಥ ಯುವ ತಂಡ ಅಂಡರ್-19 ತಂಡ. ಅದಕ್ಕೂ ಬೆಲೆ ಕೊಡಲಿಲ್ಲ. ಜನವರಿ 2024 ಕೂಚ್ ಬೆಹರ್ ಟ್ರೋಫಿ ಗೆದ್ರು, ಅದಕ್ಕೂ ಬೆಲೆ ಇಲ್ಲ. ಶಾಸ್ತ್ರಕ್ಕೆ ಅಂತ ಕರೆದೂ ಕೂಡ ಸನ್ಮಾನ ಮಾಡಲಿಲ್ಲ.
ಪಾಪ ಅಬ್ಬೆ ಪಾರಿಗಳ ಥರ ಬಂದರು ಆಟಗಾರರು. ಆ ಕಪ್ ಹಿಡ್ಕೊಂಡು ಏನು ಅವ್ರಿಗೆ ವಾದ್ಯ ಇಲ್ಲ, ಘೋಷಣೆಗಳಿಲ್ಲ, ಬಂದರು ಇಳಿದ್ರು. ಪಾಪ ನೋಡಿ ಹೆಂಗಿದೆ. ಅಂಡರ್ 19 ಟ್ರೋಫಿ ಗೆದ್ದಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದ ಆಟಗಾರರು. ಕೂಚ್ ಬಿಹಾರ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಯಾರು ಕೇಳಿದ್ರು ಅವ್ರನ್ನ, ಯಾರು ಮೂಸ್ ನೋಡಿದ್ರು? CK ನಾಯ್ಡು ಟ್ರೋಫಿ ಗೆದ್ದಿದ್ದಂಥ ಕರ್ನಾಟಕ ತಂಡ 2024ರಲ್ಲಿ 2024ರಲ್ಲಿ ಎರಡೆರಡು ಸಾಧನೆಗಳು ಬಿಡಿ. ಕೇಳೋರಿರಲಿಲ್ಲ. 2025ರಲ್ಲಿ ವಿಜಯ್ ಹಜಾರೆ ಟ್ರೋಫಿ ಗೆದ್ದಿತ್ತು. ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ಟ್ರೋಫಿ ಗೆದ್ದಿದ್ರು. ಕೇಳೋರಿರಲಿಲ್ಲ. ಕರೆದೊಂದು ಸನ್ಮಾನ ಇಲ್ಲ ಇವರಿಗೆ. KSCA ಒಂದು ಅಭಿನಂದನೆ ಕೂಡ ಸಲ್ಲಿಸಲಿಲ್ಲ. ಬಂದುಬಿಡ್ತು ಇವರಿಗೆ ಉತ್ಸಾಹ. ಹಂಗೇನೆ ಏನಂಗೆ ಮೈ ಮೇಲೆ ದೇವರು ಬಂದಿರೋ ಥರ ಆಡ್ತಾ ಇದ್ರು ಬಿಡಿ. ನಾಯಕರುಗಳು ನೋಡ್ತಾ ಇದ್ವಿ. ತುಂಬ ಆಶ್ಚರ್ಯಕರ ಸಂಗತಿ ಅಂತಂದರೆ, ಸಾಮಾನ್ಯವಾಗಿ ಈ ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಬಹಳ ದೊಡ್ಡ ಗೌರವ ಇದೆ ನಮ್ಮ ಸಂವಿಧಾನದಲ್ಲಿ. ಸಾಮಾನ್ಯ ಸಂಗತಿ ಅಲ್ಲ. ನಮಗೆ ಎಷ್ಟರ ಮಟ್ಟಿಗೆ ಅವ್ರನ್ನ ಗೌರವಿಸ್ತೀವಿ ನಾವು ಅಂತಂತಂದರೆ, ದೇಶದ ಪ್ರಥಮ ಪ್ರಜೆ ಅಂತ ಅವ್ರನ್ನ, ರಾಜ್ಯದ ಪ್ರಥಮ ಪ್ರಜೆ ಅಂತ ರಾಜ್ಯಪಾಲರನ್ನ ಅಷ್ಟರ ಮಟ್ಟಿಗೆ ಗೌರವಿಸ್ತೀವಿ. ಅವರೆಂದೂ ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅಂದ್ರಾಗಲೂ ಕೂಡ ಇವರೆಲ್ಲ ಬಂದಿರಬೇಕು. ಆಮೇಲೆ ರಾಜ್ಯಪಾಲರನ್ನು ಕರೆಸ್ತಾರೆ. ಸನ್ಮಾನ್ಯ ರಾಜ್ಯಪಾಲರು ಬರ್ತಾ ಇದ್ದಾರೆ ಅಂದರೆ ಎಲ್ಲರೂ ಸಮಸ್ತರು ಎದ್ದು ನಿಂತು ಅವ್ರಿಗೆ ಗೌರವ ತೋರಿಸ್ಬೇಕು. ಆವಾಗ ಪ್ರಮಾಣವಚನ ಸೆರೆಮನಿ ಶುರುವಾಗುತ್ತೆ. ರಾಜ್ಯಪಾಲರನ್ನು ಕರ್ಕೊಂಬಂದು ಕೂಡಿಸ್ಬಿಟ್ಟಿದ್ದಾರೆ. ದಿಕ್ಕು ತೋಚದೆ ಕೂತ್ಕೊಂಡಿದ್ದಾರೆ ಪಾಪ ಅವರು. ಅದಾದ ಮೇಲೆ ಆಟಗಾರರು ಬಂದಿರೋದು. ಎಂಥ ಸ್ಥಿತಿ ನೋಡಿ. ಹೇಳೋರಿಲ್ಲ, ಕೇಳೋರಿಲ್ಲ. ಕೋಆರ್ಡಿನೇಷನ್ ಅನ್ನುವಂಥದ್ದು ಮೊದಲೇ ಇಲ್ಲ. ದೊಡ್ಡಸ್ಗೆ ಕಾರ್ಯಕ್ರಮ, ದೊಡ್ಡಸ್ಗೆ ನಮ್ಮ ನಡಿಬೇಕು, ನಿಮ್ಮ ನಡಿಬೇಕು. ನಮ್ಮದೇ ಬಾವುಟ ಹಾರ್ತಾ ಇದೆ ನೋಡಿ, ನಿಮ್ಮದೇ ಬಾವುಟ ಹಾರ್ತಾ ಇದೆ ನೋಡಿ. ಈ ಹುಚ್ಚಾಟದಲ್ಲಿ ಇಡೀ ಕಾರ್ಯಕ್ರಮ ನೆಗೆದು ಬಿದ್ದೋಯ್ತು. 11 ಜನರ ಬಲಿ ಹಾಕಿಬಿಟ್ರು. 18 ವರ್ಷ 18 ವರ್ಷದಲ್ಲಿ ಗೆದ್ದಿಲ್ಲ ಅಂದ್ಕೊಂಡು ಕಪ್ ಎತ್ಕೊಂಡ್ಬಂದರು. ಆದರೆ 11 ಜನರ ಮನೆ ಕಪ್ಪಾಗ್ಬಿಡ್ತು. ಗ್ರೇಟ್. ಎಂಥ ಸ್ಥಿತಿ ನೋಡಿ. 18 ವರ್ಷದ ಕನಸು ನನಸಾಯಿತು. ಇಲ್ಲಿ 18 ಕುಟುಂಬಗಳು, ಅಲ್ಲಿನ ಜೀವಗಳು ಕನಸಾಗೆ ಉಳ್ಕೊಂಡ್ಬಿಟ್ವವು. ಸತ್ತೇ ಹೋದು. ಅಲ್ಲಿ ಕಪ್ಪು, ಇದು ಜೀವನ ಪರ್ಯಂತ ಅವರ ಕುಟುಂಬಕ್ಕೆ ಅಂಟಿರುವಂಥ ಕಪ್ಪು. ಯಾಕೆ ಕರ್ಕೊಂಡು ಹೋದವು? ಯಾಕೆ ತೋರ್ಸೋಕೆ ಹೋದವು? ನಾವೆಂಥ ತಪ್ಪು ಮಾಡಿದ್ವಿ? ನಮ್ಮದೇನು ತಪ್ಪಿತ್ತು? ಇದು ಕಪ್ ನಮ್ಮದೇ ಅಂತ ಹೇಳ್ತಿದ್ದಂಥವ್ರು ಕಪ್ ತಗೊಂಡ್ರು. ಆದರೆ ಈಗ ತಪ್ಪು ನಮ್ಮದು ಅಂತ ಹೇಳುವಂಥವ್ರು ಜೀವನ ಪರ್ಯಂತ ಕೊರಗಬೇಕಲ್ರಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಬನ್ನಿ ಕಿರಣ್, ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಹಿಂದೆಲ್ಲ ಇವರು ಯಾವ್ಯಾವ ರೀತಿ ಆಟಾಟೋಪಗಳನ್ನು ಮಾಡಿದ್ದಾರೆ, ಏನು ಎತ್ತ ಕರ್ನಾಟಕದವ್ರ ಬಗ್ಗೆ, ಕನ್ನಡಿಗರ ಬಗ್ಗೆ, ಆಟಗಾರರ ಬಗ್ಗೆ ಎಲ್ದಿರುವಂಥ ಅಪಾರವಾದಂಥ ಪ್ರೀತಿ, ಕುರುಡು ಪ್ರೀತಿ RCB ಮೇಲೆ, ಫ್ರಾಂಚೈಸಿ ಮೇಲೆ. ಏನಿದೆ ಅರ್ಥ ಇದು? ಹಿಂದೆ ಏನೇನು ಗೆದ್ದಂಥ ಸಂದರ್ಭದಲ್ಲಿ ಯಾರ್ಯಾರನ್ನ ಕರೆದು ಏನು ಸನ್ಮಾನ ಮಾಡಿದರು ಕಿರಣ್ ಇವರು? ಈ ಕೂಚ್ ಬಿಹಾರ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಂಡರ್ 19 ಕಪ್ ಗೆದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು. ಹೋಲಿ ಬಿಡಿ, ಈ ವಿಶ್ವಕಪ್ ಗೆಲ್ತಲ್ಲ T20, ಆ ಸಂದರ್ಭದಲ್ಲಿ ಮುಖ್ಯ ಕೋಚ್ ಯಾರಾಗಿದ್ದರು? ರಾಹುಲ್ ದ್ರಾವಿಡ್ ಆಗಿದ್ದರು. ಯಾರಾದರೂ ಒಬ್ಬರು ವಿಧಾನಸೌಧಕ್ಕೆ ಕರೆಸಿದ್ದು, ಒಂದು ಹಾರ ಹಾಕಿದ್ದು, ಒಂದು ಶಾಲ್ ಹಾಕಿದ್ದು ಇವ್ರ ಯೋಗ್ಯತೆಗೆ. ಅಲ್ಲಿಲ್ದಿರುವಂಥ ಅಪಾರವಾದಂಥ ಪ್ರೀತಿ, ಭಾವನೆ, ವ್ಯಾಮೋಹ RCB ಮೇಲೆ ಬಂದ್ಬಿಡ್ತಾ ಕೆಟ್ಟ ಹೆಸರು ತಗೊಳ್ಳೋಕ್ಕೆ. ಏನಂತೀರಿ ಕಿರಣ್? ರಂಗನಾಥ್, ಮುಖ್ಯವಾಗಿ ಇಲ್ಲಿ RCBಗೂ ಮತ್ತು KSCAಗೂ ಏನು ಸಂಬಂಧ ಅನ್ನೋದು. ಯಾಕೆಂತಂದರೆ ಈಗ ಚೌಲ್ಟ್ರಿ ಥರ RCB ಒಂದು KSCA ಅವರು ದುಡ್ಡು ಕೊಡ್ತಾರೆ, ಅಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೂ ಅಷ್ಟೇ RCB ಅವರು ಅದಕ್ಕೆ ಪೇಮೆಂಟ್ ಮಾಡ್ತಾರೆ, ಆ ಡೇನ ತೊಗೋತಾರೆ, ಅಂದರೆ ಕಂಪ್ಲೀಟ್ ಆ ಸ್ಟೇಡಿಯಂನ ತೊಗೋತಾರೆ. ಅದಕ್ಕೆ ಇಟ್ಸ್ ಎ ಬಿಸ್ನೆಸ್ ಅಷ್ಟೇ ಅದು. ಇಲ್ಲಿ RCB ಗೆದ್ದ ತಕ್ಷಣ KSCA ಅವರೇ ಮುಂದಾಳತ್ವ ಹೋಗ್ತಾರೆ, ಸೆಲೆಬ್ರೇಷನ್ ಮಾಡಬೇಕು ಇಲ್ಲಿ ಮಾಡಿ ಅಂತ ಅವರೇ ಪರ್ಮಿಷನ್ ಹೋಗ್ತಾರೆ. ಅದೇ ನಮ್ಮ KSCA ತಂಡ ಅಂದರೆ ಕರ್ನಾಟಕ ತಂಡ ಈ ಹಿಂದೆ ಅಂದರೆ ಇದೇ ಒಂದು ಕಮಿಟಿ ಇವತ್ತೇ ರೆಸಿಗ್ನೇಷನ್ ಕೊಟ್ಟರು. ಇದೇ ಸೆಕ್ರೆಟರಿ ಶಂಕರ್ ಇದ್ದಾರೆ, ಜಯರಾಮ್ ಇದ್ದಾರೆ, ಟ್ರೆಜರ್, ಇವರೆಲ್ಲರೂ ಕೂಡ ಕಮಿಟಿ ಹಿಂದೆ 3 ವರ್ಷದಿಂದನೂ ಇದ್ದಾರೆ. ಇದೇ ಒಂದು ಅವರ ಪೀರಿಯಡಲ್ಲಿ ಅಂಡರ್ 23 ಅಂಡರ್ 19 ಗೆಲ್ತಾರೆ. ಕರ್ನಾಟಕ ತಂಡ ಅಂಡರ್ 19 ಗೆಲ್ತಾರೆ. ಆಲ್ ಇಂಡಿಯಾ ಅಂಡರ್ 19 ಟ್ರೋಫಿ ಗೆಲ್ತಾರೆ. ಅಂಡರ್ 23 CK ನಾಯ್ಡು ಟ್ರೋಫಿ ಗೆಲ್ತಾರೆ. ಅದಲ್ಲದೆ ವಿಜಯ್ ಹಜಾರೆ ಕೂಡ, ಮಯಾಂಕ್ ಅಗರ್ವಾಲ್ ನೇತೃತ್ವದಲ್ಲಿ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆಲ್ತಾರೆ. ಇದು ಸ್ಟೇಟ್ ಟೀಮು, KSCA ಟೀಮು, KSCA ಅವರು ಸೆಲೆಕ್ಷನ್ ಮಾಡಿದಂಥ ಕಳಿಸಿದಂಥ ಟೀಮು
ಇಡೀ ದೇಶದ ಎಲ್ಲ ತಂಡಗಳನ್ನ ಮಣಿಸಿ ಇವರು ಟ್ರೋಫಿಯನ್ನು ಗೆಲ್ತಾರೆ. ಅವರಿಗೆ ಕರೆದು ಒಂದು KCA ಇರ್ಬೋದು, ಅವ್ರಿಗೊಂದು ಸರ್ಕಾರ ಬಿಡಿ ಅದೊಂದು ಕಡೆ ಅದು, KCA ಅವರೇ ಅವ್ರಿಗೊಂದು ಅಭಿನಂದನೆ, ಒಂದು ಶಾಲ್ ಹಾಕ್ಲಿಲ್ಲ, ಒಂದು ಹಾರ ಹಾಕ್ಲಿಲ್ಲ, ಅವ್ರಿಗೊಂದು ಕೇಳಿದ್ರೆ, ಯಾಕೆಂದ್ರೆ ಇದೇ ಒಂದು ರಂಜಿ ಗೆದ್ದಾಗ ಈ ಹಿಂದೆ ಒಬ್ಬೊಬ್ರು ತಂಡಕ್ಕೆ ಅಂದ್ರೆ 5-6 ವರ್ಷದ ಹಿಂದೆ ಸಾಕಷ್ಟು ದುಡ್ಡನ್ನು ಕೂಡ ಕೊಟ್ಟಿದ್ರು. ಈಗ 5,000 ರೂಪಾಯಿ ಕೊಡ್ತೀವಿ ಈ ಒಂದು ವಿಜಯ್ ಹಜಾರೆ ಗೆದ್ದಂತ ತಂಡದ ಪ್ಲೇಯರ್ಗೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ KCA ಅವರು ಈ ಒಂದು ನಮ್ಮ ತಂಡದ ಕರ್ನಾಟಕ ತಂಡವನ್ನ ಎಷ್ಟು ಮಟ್ಟಿಗೆ ನೋಡ್ತಾ ಇದ್ದಾರೆ, ಗೆದ್ದಂತ ತಂಡಗೆ ಎಷ್ಟು ಮಟ್ಟಿಗೆ ಗೌರವ ಸಲ್ಲಿಸ್ತಿದ್ದಾರೆ. ಅವಾಗ ನೀವು ಹೇಳಿದ್ರೆ ರಾಹುಲ್ ದ್ರಾವಿಡ್ ವಿಶ್ವಕಪ್ ಏನ್ T20 ಗೆದ್ದಾಗ ಹೆಡ್ ಕೋಚ್ ಆಗಿದ್ರು, ಅವ್ರಿಗೂ ಕೂಡ ಕರೆಸಿ ಒಂದು ಆನರ್ ಕೂಡ ಮಾಡಲಿಲ್ಲ, ಸರ್ಕಾರನೂ ಮಾಡಲಿಲ್ಲ, ಈ ಕಡೆ KCA ಅವರು ಮಾಡಲಿಲ್ಲ. ಅದೇನೇ ಒಂದು ಮುಂಬೈಯಲ್ಲಿ ದೊಡ್ಡ ಮೆರವಣಿಗೆ ಆಯಿತು. ಇಲ್ಲಿ ಆ ಇಡೀ ತಂಡಕ್ಕೆ ಗೆಲ್ಲಕ್ಕೆ ಪ್ರಮುಖ ಕಾರಣ ಇದೆ ದ್ರಾವಿಡ್ಗೂ ಕೂಡ ಇಲ್ಲಿ ಆನರ್ ಮಾಡಲಿಲ್ಲ. ಇನ್ನು ಕರ್ನಾಟಕದ ತಂಡಗಳನ್ನ ಅಂದರೆ ಈಗಾಗಲೇ ನಾನು ಹೇಳ್ದಂಗೆ ವಿಜಯ್ ಹಜಾರೆ ಏನು ಕರ್ನಾಟಕ ತಂಡ ಇರ್ಬೋದು, 23 CK ನಾಯ್ಡು ಈ ಟ್ರೋಫಿ ಗೆದ್ದಂಥ ತಂಡಗಳು ಕೂಡ ಒಂದು ಸಿಂಪಲ್ ಆಗಿ ಒಂದು ಫೆಲಿಸಿಟೇಷನ್, ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಅವ್ರಿಗೆ ಆನರ್ ಮಾಡುವಂಥ, ಯಾಕೆಂದರೆ ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು KCA ಮಾಡಲಿಲ್ಲ. ಇನ್ನು ಸರ್ಕಾರದ ಬಿಡಿ, ಸರ್ಕಾರದವರು ಅವ್ರಿಗೆ ಯಾವಾಗ ಬೇಕೋ, ಯಾವಾಗ ಅಡ್ವಾಂಟೇಜ್ ಸಿಗುತ್ತೋ, ಯಾವಾಗ ಪಬ್ಲಿಸಿಟಿ ಸಿಗುತ್ತೋ ಅಂದಾಗ ಮಾತ್ರ ಅವ್ರನ್ನ ಕರೆಸ್ತಾರೆ. ಯಾಕೆಂದರೆ ಖೋ ಟೀಮು ಕೂಡ ರೀಸೆಂಟಾಗಿ ಇಂಟರ್ನ್ಯಾಷನಲ್ ಟೀಮ್ ಆದಾಗ ಏನು ಕರ್ನಾಟಕದಲ್ಲಿ ಇಬ್ರು ಹುಡುಗ ಮತ್ತು ಹುಡುಗಿ ಬೆಸ್ಟ್ ಪ್ಲೇಯರ್ ಅಂದರು, ಅವ್ರಿಗೆ CM ಮನೇಲಿ ಕರೆಸಿ ಒಂದು 5 ಲಕ್ಷ ರೂಪಾಯಿ ಕೊಟ್ಟರು. ಆದರೆ ಅವ್ರಿಗೆ ಆನರ್ ಮಾಡೋ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಆ ಥರ ಮಾಡಲಿಲ್ಲ. ಅದೇ ಬೇರೆ ಯಾವ್ದೋ ಬ್ಯಾಡ್ಮಿಂಟನ್ ಗೆದ್ದವ್ರಿಗೆ ಕರೆದು ಅವ್ರಿಗೆ ಆನರ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಮಾಡ್ತಾರೆ. ಯಾಕೆ ಈ ರೀತಿ ನಿರ್ಲಕ್ಷ್ಯ? ಕರ್ನಾಟಕ ತಂಡ ಅಂದ ತಕ್ಷಣ ಯಾಕೆ ಸರ್ಕಾರಕ್ಕಾಗಲಿ KCAಗೆ ಯಾಕೆ ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಈಗ ಅಲ್ಲಿಯ ಮೆಂಬರ್ಸ್ಗಳಿಗೂ ಕೂಡ ಹೇಳಿದ್ದಾರೆ. ಯಾಕೆಂದರೆ ಈಗಾಗಲೇ ಮಧ್ಯಾಹ್ನ ತುರ್ತು ಸಭೆಯನ್ನು ಕೂಡ KCA ಮಾಡ್ತಾ ಇದೆ. ಪದಾಧಿಕಾರಿಗಳು ಬಹುಶಃ ಈ ಒಂದು ಸಂಬಂಧಪಟ್ಟಂತೆ ಕೆಲವು ವರ್ಷಗಳಿಂದ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH